ನಾಟಕ ಶರಣ್ಮಯಪ್ಪ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಆ್ಯಕ್ಚುಲಿ ವ್ಲಾಗು ಎಲ್ಲೋ ಸ್ಟಾರ್ಟ್ ಮಾಡಬೇಕಿತ್ತು, ಎಲ್ಲ ಬಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಹಿಂದೂಪುರ್ಗೆ ಮತ್ತೆ ಬಂದಿರೋದೇ ಸತಿ ತೋರಿಸೋದಂತ ತೋರಿಸಿಲ್ಲ. ಇವಾಗ ಏನಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲಿಗೂ ಟೆಂಪಲ್ಗೆ ಹೋಗಬೇಕು ಅಂತಿದ್ದಾರೆ. ಅಲ್ಲಿಗೆ ಹೋದರೆ ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಸೊ ಬನ್ನಿ ನೋಡೋಣ, ಮುಂದೆ ಹೋದರೆ ವ್ಲಾಗ್ ಕಂಟಿನ್ಯೂಷನ್ ಇರುತ್ತೆ, ಇಲ್ಲಾಂದರೆ ವ್ಲಾಗೇ ಬರೋಲ್ಲ. ಸೊ ಬನ್ನಿ ಮುಂದೆ ಸಿಗ್ತೀನಿ. ಹೋಗ್ತಾ ಆನ್ ದ ವೇ ಅಲ್ಲಿ ಅವ್ರದ್ದೇನೋ ಒಂದು ಸೈಡ್ ಇದೆ ನೋಡಬೇಕು ಅಂತ ಹೇಳಿದ್ರು. ಸೊ ಹಂಗೆ ಬಂದಿದ್ದೀವಿ ನೋಡೋಕ್ಕೆ. ಫುಲ್ಲು ಲೇಔಟುಗಳು ಗುರು, ಇನ್ನೂ ಮನೆಗಳು ಯಾರು ಕಟ್ಟಿಲ್ಲ. ನೋಡಿ ನಿಮಗೂ ತೋರಿಸ್ತೀನಿ. ಬಂದು ಇರೋದು ಹಿಂದೂಪುರಿಂದ ಬೆಂಗಳೂರು ರೋಡು, ಅಂದರೆ ಗೋರೆಬಿದನೂರು ರೋಡು, ಹಂಗೆ ಹೋಗ್ಬೇಕಾಗಿರೋದು. ನೋಡಿ ಅಲ್ಲಿ ನಡ್ಕೊಂಡು ಹೋಗ್ತಿದಾರಲ್ಲ, ಅವರೇ ನಮ್ಮ ಕಸ್ಟಮರು. ಅವ್ರ ಪಾಟ್ಗೆ ಅವ್ರು ನಡ್ಕೊಂಡು ಹೋಗ್ತಿದ್ದಾರೆ. ನಾವು ನಿಮಗೆ ತೋರಿಸೋಣ ಈ ಅದ್ಭುತವಾದ ಜಾಗ ಅಲ್ಲ ಸೈಡ್ಗಳನ್ನ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ತಾತ ಯಾರೋ ಬರ್ತಿದ್ದಾರೆ, ತಾತಾಗೊಂದು ಹಾಯ್ ಹೇಳಬೇಕು ಅಷ್ಟೇ. ಟೈಮು 1:20 ಆಗಿದೆ, ಇನ್ನೂ ಊಟ ಮಾಡಿಲ್ಲ. ಫೀಲಿಂಗ್ ಹಂಗ್ರಿ. ಕರೀತಾ ಇದ್ದಾರೆ ತಾತ, ಏನು ಜೋರಾಗಿ ಕಿರ್ಚ್ತಾ ಇದ್ದಾರೆ. ಬನ್ನಿ ಹೋಗೋಣ, ಏನು ತಾತ ಗೋಳು ಅಂತ ಕೇಳಿಸ್ಕೊಳ್ಳೋಣ. ಕರೀತಿದ್ದಾರೆ. ಅಟ್ಲ ಅದಾವಂದನಾ asking grandfather that there is a way. Grandfather said yes, there is a way when there is a will. ಆವಾಗ ನೆನಪು ಬರುತ್ತೆ, ನಮ್ಮ ಸ್ಕೂಲಲ್ಲಿ ಮೇಷ್ಟ್ಲಿ ಹೇಳ್ಕೊಟ್ಟಿರೋದು. ಸೊ ಬನ್ನಿ ಒಂದೇ ಸತಿ ಇವಾಗ ಟೆಂಪಲ್ ಹತ್ರ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇವಾಗ ದೇವಸ್ಥಾನ ಹತ್ರ ಅಂದರೆ ಬಂದೆ. ಬನ್ನಿ ನಿಮಗೂ ದೇವಸ್ಥಾನ ಹೆಂಗಿದೆ ಏನೋ ಅಂತ ತೋರಿಸಿ. ಒಳಗೆ ಹೋಗೋ ಅಷ್ಟು ಸೀನ್ ಏನಿಲ್ಲ, ನಮ್ಮದೇನಿದ್ರು ಹೊರಗಿಂದ ಹೊರಗೆ. ಬನ್ನಿ ಹೊರಗಡೆ ಏನೇ ತೋರಿಸ್ತೀನಿ. ಮತ್ತು ಇನ್ನೊಂದು ಮೇನ್ ಯಾವ್ದಾರು ಅಂತಲೂ ಗೊತ್ತಿಲ್ಲ, ದೇವಸ್ಥಾನ ಅಂತ ಗೊತ್ತಷ್ಟೆ. ಸೊ ಬನ್ನಿ ಹೋಗೋಣ. ಲಾಕ್ ಮಾಡಿದ್ದಾಯಿತು, ಬನ್ನಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಐ ಥಿಂಕ್ ಫಂಕ್ಷನ್ ಹಾಲ್. ಯಾರಿಗಾದ್ರು ಮದುವೆ ಮಾಡಿಸ್ಬೇಕಂದ್ರೆ ನೋಡಿ, ಕಾಂಟ್ಯಾಕ್ಟ್ ಮಾಡಿ ನಾನು ಮಾತಾಡ್ತೀನಿ. ಈ ಫೋನ್ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಏನೋ ಅಂತ ಇದ್ದಾರೆ, ಯಾರಪ್ಪ ಇವನ ಮೇಲೆ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅನ್ಕೋತಿದ್ದಾರೆ. ಏನು ಮಾಡೋಕ್ಕಿಲ್ಲ, ಯಾರಿಗೂ ಒಂಥರ ವಿಚಿತ್ರವಾಗಿ ನೋಡ್ತಾರೆ. ಇಲ್ಲಿ ಮುಂದ್ಗಡೆ ಇದಿದೆ ನೋಡಿ, ಏನೋ ಕರೆಕ್ಟ್ ಟೈಮ್ ನೆನಪು ಬರ್ತಿಲ್ಲ, ಅಂದರೆ ಜಾತ್ರೆ ಟೈಮಲ್ಲೆಲ್ಲ ಇಳಿತಾರಲ್ಲ ಅದು. ಇವತ್ತು ಬಂದು ಲಾಸ್ಟ್ ಸೋಮವಾರ, ಅದಕ್ಕೆ ತುಂಬ ರಶ್ ಇದೆ. ಫುಲ್ಲು ಪಾರ್ಕಿಂಗ್ ಎಲ್ಲ ಫುಲ್ ಆಗೋಗಿದೆ. ಮೊನ್ನೆ ಹೋಗೋಣ. ಅಣ್ಣ ಗುದ್ದ ಥರ ಇದ್ದಾನೆ, ಹೋಗ್ತಾ ಇರೋಣ. ಅಯ್ಯೋ, ದೇವಸ್ಥಾನ ಇದ್ ಕಡೆ ಬಂದಿದ್ದೀನಿ ಗುರು, ದೇವಸ್ಥಾನ ಹತ್ತು ಕಡೆ ಇದೆ ನೋಡ್ಬೋದು. ದಟ್ ಸೈಡ್ ಫುಲ್ ಇಸ್ ಟೆಂಪಲ್. ದರ್ಶನ ಇಲ್ಲಿಂದಾನೆ ಮಾಡ್ಕೊಳ್ಳಿ ಅಷ್ಟೇ ಗುರು. ನೋಡಿ ಇಲ್ಲಿಂದ ಕಾಣಿಸುತ್ತೆ ಎಲ್ಲ. ದೇರ್ ಸಿ ದಟ್ ಈಸ್ ಟೆಂಪಲ್. ಇನ್ಸೈಡ್ ವಿ ಆರ್ ನಾಟ್ ಗೋಯಿಂಗ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಬಿಲೀಫ್ ಆನ್ ಗಾಡ್. ಸೊ ನಮ್ಮ ಗಾಡಿ ಬಂದು ಅಲ್ಲಿ ನಿಂತಿದೆ. ಬನ್ನಿ ಹೋಗೋಣ. ಹುಡುಗರು ಯಾರಾದರೂ ನೋಡ್ತಿದ್ರೆ, ಹುಡುಗರಿಗೆ ಬೇಕಾಗಿರೋದಾದರೆ ತುಂಬ ಕಾಣಿಸ್ತಿದೆ. ಇಂಥ ಹತ್ರ ಎಲ್ಲ ಫ್ರೆಂಡ್ಸ್ ಜೊತೆ ಬರಬೇಕು. ದೇವಸ್ಥಾನ ಆಗಲ್ಲ, ದೇವಸ್ಥಾನ ಹೊರಗಡೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಆಟ ಸಾಮಾನೆಲ್ಲ ಇದೆ. ಯಾರಿಗಾದ್ರೂ ಬೇಕಂದರೆ ಕಮೆಂಟ್ಸಲ್ಲಿ ಹೇಳಿ, ತಗೊಬಂದು ಕೊಡ್ತೀನಿ ನಿಮಗೂ.
ಅಲ್ಲಿ JCB ಟಿಪ್ಪರು ಲಾರಿ ಬಸ್ಸು ಎಲ್ಲ ಇದೆ ಗುರು. ಕಡಿಮೆ ರೇಟ್ಗೆ ಮಾತಾಡೋಣ. ಅದು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ 50-50. ಇದು ಬಂದು ನಮ್ಮ ಗಾಡಿ ನಾವಿವತ್ತು ಬಂದಿರೋದು ನೋಡ್ರಿ. ಬೇಗ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಏನೇನು ಬೇಕಂತ. JCB ಬೇಕಾ, ಬಸ್ ಬೇಕಾ, ಲಾರಿ ಬೇಕಾ, ಏನು ಬೇಕು ನಮ್ಮ ಚಾನಲ್ ಕಡೆಯಿಂದ ಬಂದರೆ ಪಕ್ಕ ಖಂಡಿತ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಯಾರ್ಯಾರಿಗೆ ಬೇಕು ಎಲ್ಲ ಬೇಗ ಕಮೆಂಟ್ಸಲ್ಲಿ ತಿಳಿಸಿ. ನಂಗಾದರೆ ಹಸಿವಾಗ್ತಿದೆ. ಊಟ ಬರ್ತೀನಿ. ಊಟ ಬಂದಮೇಲೆ ಸಿಗೋಣ ಫ್ರೆಂಡ್ಸ್. ನೋಡಿದ್ರಲ್ಲಪ್ಪ, ಜಸ್ಟ್ ನೌ ಐ ಹ್ಯಾಡ್ ಮೈ ಲಂಚ್. ಸೊ ನೀವು ಕಮೆಂಟ್ ಮಾಡಿ ನಿಮ್ಮ ಊಟಗಳು ಆಗಿದೆಯಾ ಅಂತ. ಆಗಿಲ್ಲ ಅಂದರೆ ಹೋಗಿ ಮಾಡಿ. ಈ ವಿಡಿಯೋ ಯಾವಾಗ ಹಾಕ್ತೀನಿ ನನಗೆ ಗೊತ್ತಿಲ್ಲ. ನಾನು ನಿಮ್ಗೆ ಊಟ ಕೇಳ್ತಿದ್ದೀನಿ. ಸೊ ಪರವಾಗಿಲ್ಲ ಗುರು, ಟೇಸ್ಟ್ ಚೆನ್ನಾಗಿತ್ತು. 40 ರೂಪಾಯಿ ಬೆಸ್ಟೇ. ನೋಡೋಂಗಿದ್ರೆ ಮುಂದುಗಡೆ ಅಂತೂ ತುಂಬ ಕಲರ್ಸ್ ಇದೆ ಗುರು. ಸೋ ಮೆನಿ ಕಲರ್ಸ್. ಹುಡುಗರಿಗೆ ಮಾತ್ರ ಅರ್ಥ ಆಗುತ್ತೆ. ಮತ್ತು ನೀವೇನೋ ತಿಳ್ಕೊಬೇಡ್ರಪ್ಪ, ಬೊಂಬೆಗಳು ಅವು ಇವು ಹೇಳ್ತಿರೋದು. ಸೊ ಬನ್ನಿ. ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಬಂದರೆ ಮತ್ತೆ ಹಿಂದೂಪುರ ಅಲ್ಲಿಂದ ಬಾಗೇಪಲ್ಲಿ. ಏನಾದರೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಹೇಳ್ತಿದ್ದೀನಲ್ಲ, ಸಿಕ್ಕಾಪಟ್ಟೆ ಕಲರ್ಸ್ ಇದೆ. ಅಂದರೆ ಬೊಂಬೆಗಳು ನಿಮ್ಗೆ ಯಾವ ಬೇಕೋ ಅವು ಸೆಲೆಕ್ಟ್ ಮಾಡ್ಕೋಬೋದು. ಬಂದರೆ ಯಾರಾದರೂ ನಿಮ್ಮ ಅಮ್ಮ ಅವ್ರ ದೇವಸ್ಥಾನಕ್ಕೆ ಕರೆದ್ರೆ ಹೋಗಿ, ಚೆನ್ನಾಗಿರ್ತದೆ ಗುರು. ಸೋ ಮೆನಿ ಕಲರ್ಸ್. ಸೊ ಮುಂದೆ ಸಿಗ್ತೀನಿ ನಿಮ್ಗೆಲ್ಲರಿಗೂ. ಸೊ ಫ್ರೆಂಡ್ಸ್, ನಾವಾದರೆ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ, ಹಿಂದೂಪುರ ಹತ್ರ. ಅಂದರೆ ಹೋಗೋ ದಾರಿಯಲ್ಲೇ. ಇವತ್ತು ಅದೇನೋ ಅಂತಾರಲ್ಲ ಗುರು, ಲಾಸ್ಟ್ ಸೋಮವಾರ ಎಫೆಕ್ಟು. ಫುಲ್ ಟೆಂಪಲ್ಸು ಇಲ್ಲಿ ತೋರಿಸ್ತೀನಿ ನೋಡಿ. ದೊಡ್ಡ ಟೆಂಪಲ್ಲು, ದೊಡ್ಡದಂದರೆ ಚೆನ್ನಾಗಿದೆ ನೋಡಿ. ಲೆಫ್ಟಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಬಿಟ್ಟಿದ್ದೀನಿ. ಅಲ್ಲಿಂದ ನೋಡ್ಕೊಬಂದರೆ ಹೋಗೋದೆ. ಒಬ್ಬನವನು ಹುಡುಗ ಗುರು. ರೋಡಲ್ಲ ಅವ್ರ ಅಪ್ಪ ನನಗೆ ನೋಡ್ಕೊಂಡು ಹೋಗ್ತಾಯಿದ್ದೆ. ಪಕ್ಕದಲ್ಲಿರೋ ಅಮ್ಮ ನೋಡಿದ್ರೆ ನೋಡಲೇಬೇಕಲ್ಲಪ್ಪ ಅಂತ. ಏನು ಜನ ಗುರು. ಬೇರೆ ಜಾಗಕ್ಕೆ ಬಂದರೆ ಎಲ್ಲ ಮುಚ್ಕೊಂಡಿರ್ಬೇಕು. ಆ ಅಮ್ಮ ಯಾರೋ ನೋಡಿಬೇಕಂದ್ರೆ ಸರಿ ಅನ್ಕೊಬರ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಿಲ್ಲ. ಸೊ ಬಂದಿದ್ವಿ. ಮುಂದೆ ಆದರೆ ಸ್ನ್ಯಾಕ್ಸ್ ಐಟಮ್ಸ್ ಆರ್ ದೇರ್, ಲೈಕ್ ಪಾನಿಪುರಿ, ಗೋಬಿ ಮಂಚೂರಿ ಆ್ಯಂಡ್ ಶುಗರ್ ಕ್ಯಾನ್ ಜ್ಯೂಸ್ ಆ್ಯಂಡ್ ಸ್ಟಿಲ್ ಮೋರ್. ಸೊ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಲಿಟಲ್ ಸ್ನ್ಯಾಕ್ಸ್. ಐಸ್ ಕ್ರೀಮು ಇದೆ. ಸೊ ಬನ್ನಿ, ಏನೋ ಒಂದು ತಿನ್ಕೊಬರೋಣ. ನಮ್ಗೆ ತಿಂತಾನೆ ಇರಬೇಕು, ಇಲ್ಲಾಂದರೆ ಟೈಮ್ ಪಾಸ್ ಆಗೋಲ್ಲ. ಬನ್ನಿ ತಿನ್ಕೊಂಡು ಆಮೇಲೆ ಸಿಗ್ತೀನಿ. ಸೊ ಖಾಲಿ ಆಗಿದ್ದು ಬೇಜಾರಾಗ್ತಿದ್ರೆ ಹೋಗಿ ಗೋಬಿ ತಗೊಬಂದೆ, ತಿಂತಾಯಿದ್ದೀನಿ. ಗುರು ಗೋಬಿ ಅವನು ಆವಾಗ ಮಾಡಿಕೊಡ್ತೀರಾ, ಹಾಟ್ ಬಾಕ್ಸಲ್ಲಿರೋದು ತೆಗೆದು ಕೊಡ್ತಾಯಿದ್ದಾನೆ ಗುರು. ಏನಂತ ಹೇಳೋದು. ಅದೇ ನಮ್ಮ ಕಡೆ ಆಗಿದ್ದಿದ್ರೆ ಕೇಳಿದ ತಕ್ಷಣ ಫ್ರೆಶ್ಶು ಹಂಗೆ ಮಾಡ್ಕೊಡ್ತಿದ್ರು. ಟೇಸ್ಟು ಪರವಾಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳೋಕ್ಕಿಲ್ಲ. ಏನು ಪರವಾಗಿಲ್ಲ ಗುರು, ತಿನ್ಬೋದು. ತಿಂತಾ ಇದ್ದೀನಿ ಅವ್ರು ಬರೋವರೆಗೂ. ಅವ್ರು ಬಂದು ಮತ್ತೆ ಎಲ್ಲಿಗೋ ಲೇಔಟ್ ಹತ್ರಕ್ಕೆ ಹೋಗ್ಬೇಕಂತೆ, ಆವಾಗಲೇ ಹೋಗಿದ್ವಿ ಅಲ್ಲಿಗೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಮನೆಗೆ ಹೋಗೋಷ್ಟೊತ್ತಿಗೆ ಎಲ್ಲ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಾವು ಹತ್ರ ಇವಾಗ ಹಿಂದೂಪುರಲ್ಲೇ ಇದ್ದೀವಿ. ಬೆಳಗ್ಗೆ ಯಾವಾಗೋ 10 ಗಂಟೆಗೆ ಬಂದಿರೋಣ. ಇಲ್ಲೇ ರೌಂಡ್ ಹೊಡಿತಾ ಇದ್ದೀವಿ. ನಮ್ಮೂರಿಗೆ ಯಾವಾಗ ಹೋಗ್ತೀವೋ ಗೊತ್ತಾಗ್ತಾ ಇಲ್ಲ. ಅವ್ರು ಬಂದಿರೋ ರಾತ್ರಿ ಅಲ್ಲಿಗೆ ಇಲ್ಲಿಗೆ ಇಲ್ಲೇ ಗುರು, ಹಿಂದೂಪುರಲ್ಲೇ. ಅಲ್ಲಿ ಸುತ್ತಾಡೋದೇ ಸರಿ ಆಗ್ತಾಯಿದೆ. ಇವಾಗ ಟೈಮು 6:40. ನೀವು 7 ಗಂಟೆ ಅಂದ್ಕೊಳ್ಳಿ. ಬೆಳಗ್ಗೆಯಿಂದ ಇಲ್ಲೇ ಸರಿ ಹೋಯಿತು. ಇವಾಗ ಎಲ್ಗೋ ಮತ್ತೆ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲಿಂದ ಏನೋ ಅವ್ರು ರೆಸ್ಟೋರೆಂಟ್ಗೆ ಹೋಗ್ಬೇಕಂತೆ. ಅವ್ರನ್ನ ಕರ್ಕೊಂಡೋಗಲ್ದ ಬಾಕಿ ಮತ್ತು ಸೀದಾ ಬಂದರೆ ಬಾಗೇಪಲ್ಲಿಗೆ ಹೋಗ್ಬೇಕು. ನಾನು ಕೂತಿದ್ದಂಗೆ ವಿಡಿಯೋ ಅಲ್ಲಿವರೆಗೂ ಇಕ್ಕಿನ ಇಕ್ಕೋದು ನನಗೂ ಗೊತ್ತಿಲ್ಲ, ಇನ್ನೂ ಡೌಟು. ಸೊ
ಸೊ ಅದಕ್ಕೆ ಇವಾಗೇ ಹೇಳ್ತೀನಿ. ಸೊ ಬನ್ನಿ ಮುಂಚಿಗೋಣ. ವಿಡಿಯೋ ಹೆಂಗೋ ಎಂಡ್ ಮಾಡಬೇಕಲ್ಲ, ಬಾಗೇಪಲ್ಲಿ ಎಲ್ಲ ಎಂಡ್ ಮಾಡ್ತೀನಿ. ಮಧ್ಯದಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಟೈಮ್ ಆದರೆ 9:09 ಆಗ್ತಿದೆ. ನಾವು ಮನೆ ಬರಹ ಇನ್ನೂ ಹಿಂದೂಪುರಲ್ಲೇ ಇದ್ದೀವಿ. ಸೊ ನಂಗಾದರೆ ಇಂಟ್ರೆಸ್ಟ್ ಆದರೆ ಹೊಟ್ಟೋಯ್ತು. ಬಾಗೇಪಲ್ಲಿವರೆಗೂ ವ್ಲಾಗ್ ಮಾಡೋ ಮೂಡಂತೂ ಇಲ್ಲವೇ ಇಲ್ಲ. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನು ಅನಿಸಿದೆ ಅಂತ ಕಮೆಂಟ್ ಮಾಡೋದನ್ನು ಅದನ್ನೇ ಮರಿಬೇಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.